I don't know that on the very first day they welcome us to school through zip line. I am so happy. Uh, I had seen such games in Raja Seat and Nisargadama, but never got opportunity to participate in. But today, getting to sit here, I made me really happy. ನಮ್ಮ ಶಾಲೆಯಲ್ಲಿ ಮಾಡಿರುವ ಅಡ್ವೆಂಚರ್ ಗೇಮ್ ನಮಗೆ ತುಂಬ ಖುಷಿ ಕೊಟ್ಟಿದೆ. ನಾನು ಟಿ ವಿಗಳಲ್ಲಿ ಮಾತ್ರ ನೋಡಿದ್ದೆ, ಬೇರೆ ಎಲ್ಲೂ ನೋಡಿರಲಿಲ್ಲ. ಈ ಥರ ಆಟಗಳನ್ನು ನಮ್ಮ ಶಾಲೆಯಲ್ಲಿ ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಶಾಲೆಯಲ್ಲಿ ಮೊದಲನೇ ದಿನ ನಾವೆಲ್ಲರೂ ಬರುವಾಗ ನಮ್ಮ ಮಾಸ್ಟ್ರು ನಮಗೆಲ್ಲರಿಗೂ ಸರ್ಪ್ರೈಸ್ ಕೊಟ್ಟಾಗ ನಮ್ಮೆಲ್ಲರಿಗೂ ಖುಷಿ ಆಯಿತು. ಜಿಪ್ ಲೈನ್ ರೋಪ್ ಇಂದ ನನಗೆ ಹಾರುವಾಗ ಗಾಳಿಯಲ್ಲಿ ತೇಲಾಡಿದಂತೆ ಅನಿಸ್ತಾ ಇತ್ತು. ಇದೆಲ್ಲ ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ಶಾಲೆಯಲ್ಲಿ ಈ ಆಟವನ್ನು ತುಂಬಾ ಕಾಳಜಿಯಿಂದ ಆಡಿಸಿದರು. ಈ ರೀತಿ ಸರ್ಕಾರಿ ಶಾಲೆಯಲ್ಲಿ ಆಟ ಆಡಿಸಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು. ಇಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಏನು ಶಾಲಾ ಪ್ರಾರಂಭೋತ್ಸವ ಈ ಕಾರ್ಯಕ್ರಮವನ್ನು ವಿನೂತನವಾಗಿ ಮಕ್ಕಳನ್ನು ಬರಮಾಡಿಕೊಳ್ಳೋದ್ರ ಮೂಲಕ ಆಚರಿಸಲಾಯಿತು. ಇಲ್ಲಿ ಈ ಬಾರಿ ವಿಶೇಷವಾಗಿ ಜಿಪ್ ಲೈನ್ ಮುಖಾಂತರ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸಿದ್ದು ವಿಶೇಷವಾಗಿತ್ತು. ಮಕ್ಕಳ ಖುಷಿ ಯಾವುದರಲ್ಲಿದೆ ಅಂತ ಯೋಚನೆ ಮಾಡಿದಾಗ ಇವರು ಆದಷ್ಟು ಏನು ಅಡ್ವೆಂಚರ್ಸ್ ಗೇಮ್ಗಳಲ್ಲಿ ಮಕ್ಕಳು ಆದಷ್ಟು ಖುಷಿ ಪಡ್ತಾರೆ. ಇದ್ರ ಮುಖಾಂತರನೇ ಮಕ್ಕಳನ್ನ ಯಾಕೆ ಶಾಲೆಗೆ ಕರೆತರಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ಖುಷಿಯಾಗುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಿಂದೆ ರೋಪ್ ವಾಕ್ ಮಾಡಿದ್ವಿ. ಅದರಲ್ಲಿ ಮಕ್ಕಳು ಭಾಗವಹಿಸುವಿಕೆ ನೋಡಿದಾಗ ಮಕ್ಕಳು ಇದರಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಗೊತ್ತಾಯಿತು. ಅವ್ರನ್ನ ಈ ರೀತಿ ಬರಮಾಡಿಕೊಂಡ್ರೆ ಅವರಿಗೂ ಖುಷಿಯಾಗುತ್ತೆ ಅನ್ನೋ ಕಾರಣದಿಂದ ಜಿಪ್ ರೋಪ್ ಏನಿದೆ, ಜಿಪ್ ಲೈನ್ ರೋಪ್ ಏನಿದೆ ಅದ್ರ ಮುಖಾಂತರ ವಿದ್ಯಾರ್ಥಿಗಳು ಇವರು ಲವಲವಿಕೆಯಿಂದ ಭಾಗವಹಿಸಿದರು. ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮವಿಶ್ವಾಸ, ಧೈರ್ಯ, ಒಂದು ಸ್ವಾಭಿಮಾನ ಈ ರೀತಿ ತಮ್ಮದೇ ಆದಂಥ ಒಂದು ಇದನ್ನು ರೂಪಿಸ್ಕೊಳ್ಳಿಕ್ಕೆ, ವ್ಯಕ್ತಿತ್ವನ ರೂಪಿಸ್ಕೊಳ್ಳಿಕ್ಕೆ ಇವು ಸಹಾಯಕಾರಿಯಾಗುತ್ತೆ. ಈಗ ಸೈನ್ಯಕ್ಕೆ ಸೇರುವಂಥ ವಿದ್ಯಾರ್ಥಿಗಳಿರ್ಬೋದು. ಈ ರೀತಿಯ ಇದರಲ್ಲಿ ಭಾಗವಹಿಸಿದಾಗ ಅವರಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತಾರೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದ ಮುಖಾಂತರ ವಿದ್ಯಾರ್ಥಿಗಳನ್ನು ನಾವು ಶಾಲೆಗೆ ಬರಮಾಡ್ಕೊಂಡ್ವಿ. ವಿದ್ಯಾರ್ಥಿಗಳು ಅಷ್ಟೇ ಲವಲವಿಕೆಯಿಂದ ಶಾಲೆಗೆ ಬಂದು ಯಾವುದೇ ಹೆದರಿಕೆ ಇಲ್ಲದೆ ಜಿಪ್ ಲೈನಲ್ಲಿ ಸುಮಾರು 100 ಅಡಿ ದೂರ ಕ್ರಮಿಸಿದರು. ಅಂದರೆ ಇಲ್ಲಿ ಬಳಸಿರೋಂಥದ್ದು ನಾವು ರೋಪ್ ಏನಿದೆ ಅದು ಒಂದು 100 kg ತೂಕನ ಹೊರುವಂಥದ್ದು. ಅದರಲ್ಲಿ ವಿದ್ಯಾರ್ಥಿಗಳು ಏನಾದರೂ ಅಚಾನಕ್ಕಾಗಿ ಕೆಳಗೆ ಬೀಳೋ ಸಾಧ್ಯತೆಗಳಿರೋದ್ರಿಂದ ನಾವೇನು ಮಾಡಿದ್ವಿ ಅಂದರೆ 5 ಅಡಿ ಎತ್ತರದಲ್ಲಿ ಶೇಡ್ ನೆಟ್ಟನ್ನು ಬಳಸಿ ನಾವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಮತ್ತು ಮುಂಜಾಗ್ರತೆ ಇರಬೇಕು ಅಂತ ಆದಷ್ಟು ನಾವು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿಕೊಂಡು ಬಹಳ ಖುಷಿಯಿಂದ ವಿದ್ಯಾರ್ಥಿಗಳು ಭಾಗವಹಿಸುವಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಖುಷಿಯನ್ನು ತಂದಿದ್ದೀವಿ ಅನ್ನೋ ಸಂತೃಪ್ತಿ ನಮ್ಮಲ್ಲಿದೆ.